ಶುಭ ಏಕಾದಶಸ್ಥಾನ ಬರದ ವರದ ವಿಪ್ರೇದ ವಿಪ್ರಸನ್ನ ವರದ ಆಗಂತೋ ನಿರೇ. ಚಿಕ್ಕಬಳ್ಳಾಪುರ ನಗರದ ಮಹಾಕಾಳಿ ರಸ್ತೆಯಲ್ಲಿರುವ ಮಹಾಕಾಳಿ ಅಮ್ಮನವರ ದೇವಾಲಯದ ಚತುರ್ದಶ ವಾರ್ಷಿಕೋತ್ಸವ ಮತ್ತು ಪಂಚಮ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಸೋಮವಾರ ಆರಂಭವಾದ ದೇವಾಲಯ ಧಾರ್ಮಿಕ ಕಾರ್ಯಕ್ರಮಗಳು ಸತತವಾಗಿ ಜುಲೈ 20ರವರೆಗೂ ನಡೆಯಲಿದೆ. ಲೋಕ ಕಲ್ಯಾಣಾರ್ಥವಾಗಿ ಮಹಾಕಾಳಿ ಸನ್ನಿಧಿಯಲ್ಲಿ ದಾರಿದ್ರ್ಯ ನಿವಾರಣೆ, ವಾಮಾಚಾರ ದೋಷ ಪರಿಹಾರ, ದುಷ್ಟಗ್ರಹ ಪೀಡೆ ಪರಿಹಾರ, ಅಭಿಚಾರ ದೋಷ ಪರಿಹಾರ ಸೇರಿದಂತೆ ವಿವಿಧ ಹೋಮ ಮತ್ತು ಹವನಗಳು ನಡೆಯಲಿವೆ. ಅಲ್ಲದೆ ಗಿರಿಜಾ ಕಲ್ಯಾಣೋತ್ಸವ, ಸುಬ್ರಹ್ಮಣ್ಯೇಶ್ವರ ಕಲ್ಯಾಣೋತ್ಸವ, ಸೀತಾರಾಮ ಕಲ್ಯಾಣೋತ್ಸವ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ, ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವಗಳು ಪ್ರತಿನಿತ್ಯ ನಡೆಯಲಿವೆ. ಜೊತೆಗೆ ಪ್ರತಿದಿನ ಬೆಳಗ್ಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಇಂದು ಬೆಳಗ್ಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರದ ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಶುಭ ಏಕಾದಶಸ್ಥಾನ ಬರದ ವರದ ವಿಪ್ರೇದ ವಿಪ್ರಸನ್ನ ವರದ ಆಗಂತೋ ನಿರೀಕ್ಷಣ ಮುಹೂರ್ತ ಮುಹೂರ್ತೋಸ್ಮಜ್ಜನ ಗೃಹಂತೋ ಮುಹೂರ್ತೋಸ್ತು. ಕನ್ಯಾದಾನ ಮುಹೂರ್ತ ಹವೇ ಗುಂಡಿ ಭವಂತೆ ದಾವಂದೋ ಮೇ ದೇವಾನಾಗುಂ ಸವಾಹ ಸೈವಾಸ್ಮೈ ಸವಾನ್ ಪ್ರಯಚ್ಛಂದೆ ದೈನಂ ಪುನಸ್ತು ವಂದೇ ರಾಜ್ಯಾಯ ದೇವಸೋ ರಾಜಾ ಭವತಿ. 20ರಂದು ಶನಿವಾರದ ನಾಳೆ ಬೆಂಗಳೂರಿನ ಪ್ರಸಿದ್ಧ ರವಿಶಂಕರ್ ತಂಡದಿಂದ ತಮಟೆ ವಾದ್ಯ, ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ವಿವಿಧ ಜಾನಪದ ಕಲಾಮೇಳಗಳು ಪ್ರದರ್ಶನ ನಡೆಯಲಿವೆ. ಅಲ್ಲದೆ ರಥೋತ್ಸವದ ಮೂಲಕ ಕಳೆದ 1 ವಾರದಿಂದ ನಡೆಯುತ್ತಿರುವ ಮಹಾಕಾಳಿ ಅಮ್ಮನವರ ಉತ್ಸವಗಳಿಗೆ ತೆರೆ ಬೀಳಲಿದೆ. 5 ಕಲ್ಯಾಣೋತ್ಸವವರೆಗೂ ನಡೀತಿದೆ. ಇದು ಶುಭ ಸಂಕೇತ. ನಮ್ಮ ಮಳೆ ಬರುವಂತದ್ದು ಕಲ್ಯಾಣೋತ್ಸವ ಆಗಿದ ತಕ್ಷಣ ಮಳೆ ಬಂದ್ರೆ ತುಂಬಾ ಒಳ್ಳೇದು ಅಂತ. ಹಾಗಾಗಿ ನನ್ನ ಇಷ್ಟು ದಿನ ಕಾರ್ಯಕ್ರಮಗಳಲ್ಲಿ ನನ್ನ ಜೊತೆ ಸಕ್ರಿಯವಾಗಿ ನಾನು ಒಂದು ಫೋನ್ ಮಾಡಿದ್ರೆ, ಕರೆ ಮಾಡಿದ್ರೆ ಬಂದು ನನಗೆ ಸಹಕಾರ ಕೊಡುತ್ತಿರುವಂತಹ ಮದನಪಲ್ಲಿ ತಂಡದವರು ಒಂದೇ ಒಂದು ನಿಮಿಷ ಎಲ್ಲರೂ ಇಲ್ಲಿ ಬರಬೇಕು. 1 ಸೆಕೆಂಡ್. ಅವರಿಗೆ ನಾನು ಎಷ್ಟು ಒಂದು ಟ್ಯಾಂಕ್ಸ್ ಹೇಳಿದ್ರು ಸಾಲದು. ಒಂದು ನಾದಸ್ವರ ಅಂತೇಳಿ ಹೇಳ್ಬೋದು. ಅದರಲ್ಲಿ ವಿಶೇಷವಾಗಿ ಮುನಿರತ್ನ ಮತ್ತು ತಂಡ, ಆ ತಂಡಕ್ಕೆ ಮಹಾಕಾಳಿ ತಾಯಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಂದೋ ಮೇ ದೇವಾನಾಗುಂ ಸವಾಹ ಸೈವಾಸ್ಮೈ ಸವಾನ್ ಪ್ರಯಚ್ಛಂದೆ ದೈನಂ ಪುನಸ್ತು ವಂದೇ ರಾಜ್ಯಾಯ ದೇವಸೋ ರಾಜಾ ಭವ.